ಚೆನ್ನಾಗಿದೆ ಅಂತಂದರೆ ಖುಷಿ. ಅಂದರೆ ಫಸ್ಟು ಸಿನಿಮಾ ಹೀರೋ ಆಗಿ ಮಾಡ್ತಾ ಇರೋದು ತುಂಬ ನರ್ವಸ್ ಇತ್ತು. ಮಾತು ಇವಾಗಲೂ ನೀವು ಬರ್ತಿರೋದು ಸೂರ್ಯ ಅವ್ರ ಗಾಡಿ ಇವತ್ತು ಸೂರ್ಯ ಅವರು ಜಾಕಿ ಕೂಡ ರಿಲೀಸ್ ಆಗಿದೆ. ಹಾಗೆ ಅವ್ರದ್ದೇ ಟೀಮಲ್ಲಿರೋವಂಥದ್ದು ನಿಮ್ಮ ಮೂವಿ ರಿಲೀಸ್ ಆಗಿದೆ. ಇದ್ರ ಬಗ್ಗೆ ಎಷ್ಟು ಖುಷಿ ಇದೆ? ತುಂಬ ಖುಷಿ ಇದೆ ಸರ್. ಜಾಕಿ ರಿಲೀಸ್ ಅಂದಾಗ ಅವರು ನೋಡಿ ಅಲ್ಲಿ ಕಟೌಟು ನಮ್ಮ ಟೀಮವರು ಯಾರೂ ಕಟೌಟ್ ಹಾಕೋಕ್ಕೆ ಹೋಗಲಿಲ್ಲ. ಯಾಕಂದರೆ ಅಪ್ಪು ಸರ್ ಪಕ್ಕ ಕಟೌಟ್ನಿಲ್ಲ, ಯೋಗ್ಯತೆ ನಂದಿಲ್ಲ, ಅವರ ಆಶೀರ್ವಾದ ತಗೊಳೋಕ್ಕೋಸ್ಕರ ಆ ರೀತಿಯಲ್ಲಿ ಹಾಕಿದ್ದು. ಅಂದರೆ ಇದನ್ನು ಯಾವುದೇ ಗಿಮ್ಮಿಕ್ಕು ಅಲ್ಲ. ನಾನು ಅವ್ರ ಆಫೀಸ್ ಬಾಯ್ ಆಗಿದ್ದೆ. ಅವ್ರ ಆಫೀಸಿಂದಲೇ ನಾನು 3 ವರ್ಷ ಆಫೀಸ್ ಬಾಯ್ ಕೆಲಸ ಮಾಡಿದ್ದು. ನಾನು ಹೀರೋ ಆಗ್ಬೇಕಂತ ಬಂದಾಗ ಇಂಡಸ್ಟ್ರಿಯಲ್ಲಿ ಕೆಲಸ ಸಿಗಬೇಕಲ್ವ, ಅದಕ್ಕೋಸ್ಕರ ಅಲ್ಲಿದ್ದೆ. ಅವ್ರ ಒಡನಾಟನೂ ಚೆನ್ನಾಗಿತ್ತು. ಯಾವಾಗಲೂ ಸಪೋರ್ಟ್ ಮಾಡ್ತಿದ್ರು ಅಪ್ಪು ಸರ್. ಅವ್ರು ಬರ್ತಾ ಇರೋದು ನಮ್ಗೆ ಆಶೀರ್ವಾದ ಮಾಡ್ತಾರೆ. ಮಾಸ್ತಿ ಅವರು ಮತ್ತೆ ಈ ಮೂವಿಲಿ ನಮ್ಮ ಡೈಲಾಗ್ಸ್ ಮೇಲೆ ಅದು ತುಂಬ ಆ್ಯಪ್ಟ್ ಆಗುತ್ತೆ. ಸೊ ಅವ್ರ ಬಗ್ಗೆ ಅವರು ಗಾಡ್ ಫಾದರ್ ಅಂತ ಹೇಳ್ತೀನಿ. ಅವರು ಫಸ್ಟಿಂದನೂ ಇಲ್ಲಿವರೆಗೂ ನನ್ನ ಅಂದರೆ ಬೆನ್ನಿ ಕಟ್ಕೊಂಡು ಓಡಾಡ್ತಾ ಇದ್ದಾರೆ. ಇವತ್ತೇನಾದರೂ ಇಲ್ಲಿ ಬಂದು ನಿಂತಿದ್ದೀನಿ ಅನ್ನೋ ಕಾರಣನೇ ಮಾಸ್ತಿ ಅಣ್ಣ. ಪ್ರೇಕ್ಷಕರಿಗೆ ಏನಂತ ಕೇಳ್ತೀನಿ ಅಂದರೆ ಸಿನಿಮಾ ನೋಡಿ, ಅಂದರೆ ಅಟ್ಲೀಸ್ಟ್ ಕೇಳಿ, ಯಾರನ್ನಾದರೂ ನೋಡಿರೋರನ್ನ ಕೇಳಿ ಚೆನ್ನಾಗಿದೆ ಅಂದರೆ ಬಂದು ಸಿನಿಮಾ ನೋಡಿ. ಹೊಸಬರಿಗೆ ಅಂದರೆ ನೀವು ಸಿನಿಮಾ ನೋಡಿದ್ರೆ ನಮಗೊಂದು ಶಕ್ತಿ ಬರುತ್ತೆ, ಇನ್ನೂ ಒಂದಿಷ್ಟು ಒಳ್ಳೊಳ್ಳೆ ಸಿನಿಮಾ ಮಾಡೋಕ್ಕೆ ಸಪೋರ್ಟ್ ಸಿಕ್ಕಂಗಾಗುತ್ತೆ. ಬಂದು ಸಿನಿಮಾ ನೋಡಿ. ಉತ್ತರ ಕರ್ನಾಟಕದಿಂದ ಕಲಾವಿದರು ಕಡಿಮೆ, ಕಂಟೆಂಟ್ ಕಡಿಮೆ, ಸಿನಿಮಾ ಕಡಿಮೆ ಅಂತಿದ್ರು. ಒಬ್ಬರು ಇತ್ತೀಚೆಗೆ ಔಟ್ಕೊಡ್ರು ನವೀನ್ ಶಂಕರ್. ಹೌದು, ನನ್ನ ಫ್ರೆಂಡೇ. ಅವನು ಬೆಳಿಗ್ಗೆ ಫೋನ್ ಮಾಡಿದ್ದ, ಮಗ ಮಸ್ತೈತೆ ಒಳ್ಳೇದಾಗುತ್ತಾಳ ಅಂತಂದ. ಅವನು ಬರ್ಬೇಕಿತ್ತ, ಏನೋ ಒಂದು ಬೇರೆ ಕೆಲಸ ಇತ್ತಂದ. ಬೆಳಿಗ್ಗೆ ಎದ್ದಿದ್ದಿಲ್ಲ ನಾನು. ಬೆಳಿಗ್ಗೆನ ಕಾಲ್ ಮಾಡಿದ್ದ. ಅವನು 3 ಮಿಸ್ ಕಾಲ್ ಇತ್ತು. ಫೋನ್ ತೆಗ್ದಕ್ಕೆ ಎದ್ದೇಳೆ ಏನು ತಲೆ ಕೆಡ್ಸ್ಕೊಬೇಡ ಒಳ್ಳೆಯದು ಸರ್. ಇನ್ನು ಮುಂದೆ ನಮ್ಮ ಕಡೆದವ್ರು ಅವಳಿ ಜಾಸ್ತಿ ಆಗಲಿ ಅಂತ ನಾನೊಬ್ಬ ಉತ್ತರ ಕನ್ನಡ ಎಲ್ಲ ಅಂದರೆ ಟ್ಯಾಲೆಂಟ್ ಇರೋರಿಗೆ, ಪ್ರತಿಭೆ ಇರೋರಿಗೆ ಎಲ್ಲರಿಗೂ ಸಪೋರ್ಟ್ ಮಾಡಿ. ಅಂದರೆ ಉತ್ತರ ಕನ್ನಡ ನಮ್ಮ ಸಿನಿಮಾದಲ್ಲಿ ಉತ್ತರ ಕರ್ನಾಟಕ, ದಕ್ಷಿಣ ಕರ್ನಾಟಕ ಕನ್ನಡ ಅಂತೆಲ್ಲ, ಕನ್ನಡ ಅಂದ್ರೇ ಅಂತ ಇದೆ. ಕನ್ನಡ ಬೆಳೆಸಿ, ಅದು ಭಾಷೆ ಆ ಕಡೆ ಭಾಷೆ ಈ ಕಡೆ ಭಾಷೆ ಅಲ್ಲ, ಒಟ್ಟಿನಲ್ಲಿ ಕನ್ನಡ ನಮ್ಮ ಕನ್ನಡ. ಅದು ಕನ್ನಡ ಅಂದ್ರೇ ಒಂದು ರೋಮಾಂಚನ. ಸೊ ಡೈರೆಕ್ಟರ್ ಬಗ್ಗೆ ಏನು ಹೇಳಿ ಸರ್? ಇವತ್ತು ನಾನೇನಾದರೂ ಅದನ್ನು ಮಾಡಿದ್ದೀನಿ ಅಂದರೆ ಇವತ್ತು ಸಿನಿಮಾ ಎಲ್ಲರೂ ರೆಸ್ಪಾನ್ಸ್ ಅದ್ಭುತವಾಗಿದೆ. ಕಣ್ಣಲ್ಲಿರೋಕೆ ಅಂತ ಬಂದಲ್ಲಿ ಅಮ್ಮ ಅಂತ ಕೇಳ್ತಾಯಿದ್ರು. ಅದು ಕ್ರೆಡಿಟ್ ಹೋಗೋದೇ ಡೈರೆಕ್ಟ್ರಿಗೆ. ಮತ್ತು ಇವತ್ತೇನು ಚೆನ್ನಾಗಿ ಬಂದಿದೆ ಅಂದರೆ ಟೆಕ್ನಿಷಿಯನ್ಸು, ನಮ್ಮ ಚರಣ್ ಸರ್ ರೀ ರೆಕಾರ್ಡಿಂಗು, ಸಾಂಗ್ಸ್ ಅದ್ಭುತ ಸಾಂಗ್ಸ್ ಕೊಟ್ಟಿದ್ದಾರೆ. ನಮ್ಮ ಎಡಿಟ್ರ್ ದೀಪಣ್ಣ, ಪ್ರತಿಯೊಬ್ಬರೂ ಅದಕ್ಕೆ ಅಂದರೆ ದುಡ್ಡುಗೋಸ್ಕರ ಅನ್ನೋದಕ್ಕೆ ನಾವು ಒಂದು ಒಳ್ಳೆಯ ಸಿನಿಮಾ ಕೊಡೋಣ ಅಂತ ಮಾಡಿರೋದು. ಇವತ್ತು ಸಿನಿಮಾ ಅಷ್ಟು ಚೆನ್ನಾಗಿದೆ ಅನ್ನೋದಕ್ಕೆ ನನ್ನನ್ನು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದೆ ಅಂದರೆ ಡೈರೆಕ್ಟ್ರೇ ಕಾರಣ. ಸೂರಿ ಸರ್ ಮೂವಿ ನೋಡ್ಬಿಟ್ಟು ಏನು ಹೇಳಿದ್ರು ನಿಮಗೆ ಒಂದು ಬೆಸ್ಟ್ ಕಾಂಪ್ಲಿಮೆಂಟ್? ಸರ್, ನನಗೆ ಕಾಂಪ್ಲಿಮೆಂಟ್ ಹೇಳಿದ್ದು ಸೂರಿ ಸರ್ ಕನ್ನಡಗೆ ಒಬ್ಬ ಕಮರ್ಷಿಯಲ್ ಹೀರೋ ಸಿಕ್ಕಾಕೊಂಡ ಅಂತ. ಥ್ಯಾಂಕ್ಸ್.